बाबा, खाने क्या भी तुम ना मिलता नहीं, दुआ मिलती है तुम ना होता। पाक साफ रहता है यहाँ, क्या अभी खाने की चीज़ें नहीं रहते, सब पाक साफ। देखो कैसा है अल्लाह के फजल करम से। अल्हम्दुलिल्लाह रब्बिल आलमीन। जाओ भाई, यहाँ क्या भी नहीं, यहाँ सब क्या भी नहीं, बहुत अच्छा पाक साफ रहता है यहाँ। जाओ बेकार, चलो चलो, ये पाक साफ जगह है ये, चलो यहाँ से चलो। तुम्हें खाने की जगह अलग, होटल के पास वहाँ जाओ, चलो। ऐ हाँ, सुनहरा नहीं बोल रही सो? हाँ चल। चलो, यहाँ सब नहीं है, क्या भी नहीं, सब पाक साफ धो धा को सब रहता है। चलो ऐ, क्या भी नहीं, सब पाक साफ है। चल यहाँ से, चलो। हाँ ನಮಸ್ಕಾರ ಭಕ್ತಾದಿಗಳಿಗೆ. ಯಾವುದೇ ಒಂದು ದೇವಸ್ಥಾನ ಆಗಲಿ, ಮಸೀದಿ ಆಗಲಿ, ದರ್ಗಾ ಆಗಲಿ, ಚರ್ಚ್ ಆಗಲಿ, ಹೋಟ್ಲಾಗಲಿ, ನಮ್ಮ ಮನೆ ಮುಂದ್ಗಡೆ ಆಗಲಿ, ಸರ್ಕಾರಿ ಸ್ಕೂಲ್ ಮುಂದ್ಗಡೆ ಆಗಲಿ, ಪ್ರೈವೇಟ್ ಸ್ಕೂಲ್ ಮುಂದ್ಗಡೆ ಆಗಲಿ, ಎಷ್ಟು ಶುದ್ಧವಾಗಿ ನಾವು ಇಟ್ಕೋತೀರೋ ದೇವರ ದಯ ಅಷ್ಟೇ ಒಳ್ಳೆಯ ಆರೋಗ್ಯ ಇರ್ತದೆ, ಅಷ್ಟೇ ಒಳ್ಳೆತನ ಇರ್ತದೆ. ನಮ್ಮ ಭಾರತ ದೇಶ 3ನೇ ಬಾರಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಮತ್ತು ನಮ್ಮ ಕರ್ನಾಟಕನಲ್ಲಿ ಸುಮಾರು ಜನ ಸೋಷಲ್ ವರ್ಕು ಬೇಕಾದಷ್ಟು ಶುದ್ಧ ಮಾಡಿ ತೋರಿಸಿದ್ದಾರೆ. ಮತ್ತು ನಮ್ಮ ಕರ್ನಾಟಕನಲ್ಲಿ ಅಧಿಕಾರಿಗಳು ಸುಮಾರು ಜಾಗ ತೋರಿಸಿದ್ದಾರೆ. ಎಷ್ಟು ಶುದ್ಧ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು. ನಮ್ಮ ಬಂಗಾರಪೇಟೆ ಪುರಸಭೆಯಿಂದ 3 ಚಕ್ರ ವಾಹನ, 4 ಚಕ್ರ ವಾಹನ, 6 ಚಕ್ರ ವಾಹನ ಬರ್ತದೆ. ಅದರಲ್ಲಿ ಹಾಕಿ, ನಿಮಗೆ ಬೇಕಾಗಿಲ್ಲದ ವಸ್ತುಗಳು ಅದರಲ್ಲಿ ಹಾಕಿ. ರೋಡ್ನಲ್ಲಿ, ದಾರಿನಲ್ಲಿ ಆ ಥರ ಎಲ್ಲ ಮಾಡಿಬಿಟ್ಟು ತೊಂದರೆ ಮಾಡಬೇಡಿ. ನಮಸ್ಕಾರ.